ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಮಂಡ್ಯದಲ್ಲಿ ಕಾರ್ ಓವರ್ಟೇಕ್ ವಿಚಾರಕ್ಕೆ ಕಿರಿಕ್, ಹಿಂದೂ ಮುಖಂಡನ ಮೇಲೆ ಗಂಭೀರ ಹಲ್ಲೆ. ಬೆಳ್ಳೂರು ಪಟ್ಟಣದಲ್ಲಿ ಪ್ರಕ್ಷುಬ್ಧ ವಾತಾವರಣ. ಮಗಳನ್ನ ಪ್ರೀತಿಸಿದ ಯುವಕನಿಗೆ ಇದೆಂಥ ಶಿಕ್ಷೆ? ರಾಹುಲ್ನನ್ನ ಬೆಂಕಿ ಹಚ್ಚಿ ಕೊಲ್ಲಲು ಯತ್ನ. ಫೋಟೋಗಾಗಿ ಯುವತಿ ಪೋಷಕರ ಖತರ್ನಾಕ್ ಪ್ಲಾನ್. ತಾರ್ಕಿಕ ಅಂತ್ಯದತ್ತ ಪೆನ್ ಡ್ರೈವ್ ಕೇಸ್, ವಿದೇಶದಿಂದಲೇ ಪ್ರಜ್ವಲ್ ವಿಡಿಯೋ ರಿಲೀಸ್. ಮೇ 31ಕ್ಕೆ ಜೆಡಿಎಸ್ ಸಂಸದ ರಾಜ್ಯಕ್ಕೆ ವಾಪಸ್. ರಾಷ್ಟ್ರೀಯ ಹೆದ್ದಾರಿ ಬಳಿ ಪ್ರವಾಸಿಗರ ಹುಚ್ಚಾಟ. ಮಡಿಕೇರಿಯಲ್ಲಿದೆ ಡೇಂಜರ್ ಸೆಲ್ಫಿ ಸ್ಪಾಟ್. ಫೋಟೋಗಾಗಿ ತಡೆಗೋಡೆ ಮೇಲೆ ನಿಂತು ಹುಚ್ಚಾಟ. ವಾರಣಾಸಿಗೆ ತೆರಳುತ್ತಿದ್ದ ವಿಮಾನಕ್ಕೆ ಬಾಂಬ್ ಬೆದರಿಕೆ. ಟೇಕ್ ಆಫ್ಗೂ ಮುನ್ನವೇ ಫ್ಲೈಟ್ಗೆ ತಡೆ. ದೆಹಲಿ ಏರ್ಪೋರ್ಟ್ನಲ್ಲಿ ಹೈ ಅಲರ್ಟ್. ವಾರಣಾಸಿಗೆ ತೆರಳುತ್ತಿದ್ದ ವಿಮಾನಕ್ಕೆ ಬಾಂಬ್ ಬೆದರಿಕೆಯ ಪತ್ರ. ಟೇಕ್ ಆಫ್ ಆಗುವ ಸ್ವಲ್ಪ ಮೊದಲೇ ವಿಮಾನಕ್ಕೆ ತಡೆ ನೀಡಲಾಗಿದೆ. ಕಾರಣ ದೆಹಲಿ ಏರ್ಪೋರ್ಟ್ನಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ದೆಹಲಿಯಿಂದ ವಾರಣಾಸಿಗೆ ಹೊರಟಿದ್ದ ಇಂಡಿಗೋ ವಿಮಾನ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಪ್ರಯಾಣಿಕರನ್ನ ಹೊರಕ್ಕೆ ಬಿಡಲಾಗಿದೆಯಂತೆ. ಸಹಜವಾಗಿ ಪ್ರಯಾಣಿಕರಲ್ಲೂ ಕೂಡ ಆತಂಕ. ಈ ವಾರಣಾಸಿಗೆ ಹೋಗಬೇಕಾಗಿರುವ ಫ್ಲೈಟ್ ಅಲ್ಲೇ ಬಾಂಬ್ ಬೆದರಿಕೆಯ ಪತ್ರ ಪತ್ತೆಯಾಗಿರೋದು. ವಿಮಾನ ಟೇಕ್ ಆಫ್ ಆಗಬೇಕಾಗಿತ್ತು, ಬಟ್ ಅಷ್ಟರಲ್ಲಿ ಆ ಪತ್ರ ಪತ್ತೆಯಾಗುತ್ತೆ. ತತ್ಕ್ಷಣಕ್ಕೆ ಆತಂಕದ ವಾತಾವರಣ ಸೃಷ್ಟಿಯಾಯಿತು. ಹಾಗಾಗಿ ವಿಮಾನದ ಎಕ್ಸಿಟ್ ಮೂಲಕ ಪ್ರಯಾಣಿಕರನ್ನ ಹೊರಕ್ಕೆ ಬಿಡಲಾಗಿದೆ. ಸದ್ಯ ಆತಂಕದ ವಾತಾವರಣ. ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ. ವಿಮಾನದಲ್ಲಿ ಬಾಂಬ್ ಇದೆ ಅಂತ ಪತ್ರ ಬರೆಯಲಾಗಿದ್ದು ಅದು ಪತ್ತೆಯಾಗಿದೆ. ಇಂಡಿಗೋ ವಿಮಾನ ವಾರಣಾಸಿಗೆ ಟೇಕ್ ಆಫ್ ಆಗುವ ಸ್ವಲ್ಪ ಸಮಯದ ಮೊದಲೇ ಆ ಪತ್ರ ಪತ್ತೆಯಾಗಿರೋದ್ರಿಂದ ಸಹಜವಾಗಿ ಟೇಕ್ ಆಫ್ಗೆ ಈಗ ತಡೆ ನೀಡಲಾಗಿದೆ. ಎಲ್ಲವೂ ಕೂಡ ಪರಿಶೀಲನೆ ಆಗಬೇಕಾಗುತ್ತೆ. ಇತ್ತೀಚೆಗೆ ಈ ಬಾಂಬ್ ಬೆದರಿಕೆಯ ಪತ್ರ ಕರೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಆತಂಕ ಇದ್ದೇ ಇರುತ್ತೆ. ದೆಹಲಿಯ ಏರ್ಪೋರ್ಟ್ನಲ್ಲಿ ಆತಂಕದ ವಾತಾವರಣ. ದೃಶ್ಯ ನಾವು ಗಮನಿಸ್ತಾ ಇರೋದು ಇದೇ ಇಂಡಿಗೋ ವಿಮಾನ ವಾರಣಾಸಿಗೆ ಹೋಗಬೇಕಾಗಿತ್ತು. ಎಕ್ಸಿಟ್ ಮೂಲಕ ಪ್ರಯಾಣಿಕರು ಹೊರಗಡೆ ಬರ್ತಾ ಇರುವ ದೃಶ್ಯ ಗಮನಿಸ್ತಾ ಇದ್ವಿ. ವಿಮಾನದಲ್ಲಿ ಬಾಂಬ್